ಓಕೆ, ಇಲ್ಲಿ ಪ್ರೀತು ಬ್ರೋ ಬಂದ್ಬಿಟ್ಟು ಬೇಗನೆ ರೆಸ್ಟ್ ಮಾಡಿ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಅವ್ರು ರೆಸ್ಟೆಲ್ಲ ಮಾಡಾಯಿತು. ಈಗ ಜಸ್ಟ್ ನಾನು ಬಂದೆ ಆಲ್ಮೋಸ್ಟು ಡೆಲ್ಲಿ ಟು ಯಾವುದಾದ್ರು ಅಮೃತ್ಸರ್ ಪಂಜಾಬ್ಗೆ 490 ಕಿಲೋಮೀಟರ್ ಅಷ್ಟು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ಮತ್ತೆ ಈಗ ವಿತಿನ್ 5-10 ಮಿನಿಟ್ಸಲ್ಲಿ ಈ ವ್ಲಾಗ್ ಸ್ಟಾರ್ಟ್ ಆಗ್ತಿದೆ. ಎಲ್ಲಿಗಪ್ಪ ಹೋಗ್ತಿದ್ದೀವಿ ಅಂತ ಅಂದರೆ ಗೋಲ್ಡನ್ ಟೆಂಪಲ್. ಸೊ ಗೋಲ್ಡನ್ ಟೆಂಪಲ್ಗೆ ಹೋಗಿ ನೋಡ್ಕೊಂಡು ದೇವಸ್ಥಾನ. ಓಕೆ, ಚಿನ್ನ ದೇವಸ್ಥಾನ. ಯಾವ ದೇವಸ್ಥಾನ? ಚಿನ್ನು ದೇವಸ್ಥಾನ. ಇಲ್ಲಿದ್ದೀವಿ. ಇದು ಯಾವ ಏರಿಯಾ ಇದು? ಅಮೃತ್ಸರು. ಅಲ್ಲಿ ಎಲ್ಲ ಕಡೆನೂ ಓಡಾಡ್ತವ್ರೆ. ಆ ಕಡೆ ಹಿಂಗೆ, ಈ ಕಡೆ, ಈ ಕಡೆಯಿಂದ ಆ ಕಡೆ, ಇಲ್ಲಿಂದ ಅಲ್ಲಿ, ಎಲ್ಲ ಕಡೆನೂ ಜನ ಓಡಾಡ್ತಿದ್ದಾರೆ. ಅದ್ರ ಮಧ್ಯದಲ್ಲಿ ನಾವು ಗುಂಪಲ್ ಗೋವಿಂದ ಅಂತ ನಾನು ಕೂಡ ಓಡಾಡ್ತಾ ಇದ್ದೀನಿ. ನಂಗೆ ಅರ್ಥನೇ ಆಯ್ತಾ ಇಲ್ಲ, ಸುಮ್ಮನೆ ವ್ಲಾಗ್ ಮಾಡ್ತಾ ಇದ್ದೀನಿ. ಅಮೃತ್ಸರ್ ಹೆಂಗಿದೆ ಅಂತ ನೋಡ್ರಿ. ರಾತ್ರಿ 9 ಗಂಟೆನ ಈಗ ಟೈಮು. 24 hours ಓಪನ್ ಇರುತ್ತೆ ಗೋಲ್ಡನ್ ಟೆಂಪಲ್. ಅಲ್ಲ, ಟೆಂಪಲ್ ಓಪನ್ ಇರುತ್ತೆ. ಅದಕ್ಕೆ ಜನ ಓಡಾಡ್ತಾ ಇರ್ತಾರೆ. ಇದೇ ಟೆಂಪಲ್ ಇದೆ ಹಿಂದ್ಗಡೆ. ಇದು ಹಿಂದೆನಾ? ಹೋಟ್ಲಿಂದೇನಾ? ಓಕೆ, ಆದರೂ ಚೆನ್ನಾಗಿದೆ. ಒಂಥರ ಕತ್ಲೆ. ಇದು ಲೆಫ್ಟಲ್ಲಿರೋ ರೈಲ್ವೆ ಸ್ಟೇಷನ್ ಏನಿದು? ಪಾರ್ಕಿಂಗ್ ಆಗಿ. ಓಕೆ, ಯಾವ ಮಟ್ಟಕ್ಕೆ ಹೊಡಿತಾರೆ ಅಂದರೆ ಎಲ್ಲೂ ಹೋಯ್ತಾರ ಅಂತ ಗೊತ್ತಿಲ್ಲ. ತೋರಿಸ್ಬಿಡ ಕಣೆ ಅದ್ರ ಒಳಗಡೆ. ಅಯ್ಯೋ ನನ್ನ ಬಾಯ್, ಇವ್ರ ಬಾಯಿಗೆ ಇಟ್ಟಾಕ ದೇವಸ್ಥಾನ ಪಕ್ಕದಲ್ಲೈತೆ. ಇದು ಗೋಲ್ಡನ್ ಟೆಂಪಲ್ ಹತ್ರ ಹೊರಗಡೆ ಒಂದು ಸರ್ಕಲ್ ಥರ ಮಾಡಿದ್ದಾರೆ. ಬೇಡ ಸುಮ್ಮನೆ ಏನು ಯಾರು ಅಂತ ಅದೇನು ನನಗೆ ಗೊತ್ತಿಲ್ಲ. ಒಟ್ಟಾರೆ ಕಡಗ ಹಿಡ್ಕೊಂಡು ಕುದುರೆ ಮೇಲೆ ಕೂತವ್ರೆ. ಅವ್ರ ಹೆಸರು ಏನಂತಂದ್ರೆ ಮಹಾರಾಜ ರಂಜಿತ್ ಸಿಂಗು. ಇದು ಮಾಡ್ಕೊಡ್ತೀನಿ, ಅಲ್ಲೇ ನೋಡ್ಕೊಳ್ಳಿ ಕತ್ಲೆಯಲ್ಲಿ. ಅಟ್ಲೀಸ್ಟ್ ಇಷ್ಟಾದರೂ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅನ್ನೋದೇ ಖುಷಿ. ಈ ಥರ ಇದ್ದಾರೆ ಮಹಾರಾಜರು ಕಾಣಿಸ್ಕೊಳೋದು. ಸರಿ, ಜನ ಮಾತ್ರ ಎಲ್ಲ ಕಡೆನೂ ಇದ್ದಾರೆ. ಇವ್ರುಗಳೊಂದು ಗೋಳಪ್ಪ ಇಲ್ಲಿ ಗಾಡಿಗಳದು, ಎಲೆಕ್ಟ್ರಿಕಲ್ ಗಾಡಿಗಳದು ಎಲ್ಲ ಕಡೆನೂ ಬರೀ ಇವರೇ ಅವ್ರೆ. ಎಲ್ಲಿ ಕಳೆದೋದೆ ಎಲ್ಲ ಅಂತ ಗೊತ್ತಾಯಿಲ್ಲ. ಮೋಸ್ಟ್ಲಿ ಆ ಕಡೆ ಎಲ್ಲ ಹೋಗ್ಬೇಕು ಗೋಲ್ಡನ್ ಟೆಂಪಲ್ ಕಡೆಗೆ. ಆರಾಮಾಗಿ ಹೋಗೋಣ. ಒಳ್ಳೊಳ್ಳೆ ಬಿಲ್ಡಿಂಗ್ಗಳಿದಾವೆ. ಒಟ್ಟಾರೆ ಎಲ್ಲ ಥರದ ಇವ್ರು ಯಾರೋ ಮಹಾರಾಜರವ್ರೆ ಅಲ್ಲಿ ಹಾಕಿರ್ತಾರೆ, ಅವ್ರನ್ನ ಗುಂಪಾಕೊಂಡ್ಬಿಟ್ಟವ್ರೆ. ಅದ್ರ ಪಕ್ಕದಲ್ಲಿ ಇನ್ನೊಬ್ರು ಯಾರೋ ಮಹಾರಾಜರು ಕಡಗ, ಬಿಲ್ಲು, ಬಾಣ ಎಲ್ಲ ಹಿಡ್ಕೊಂಡು ಕೂತವ್ರೆ. ಇದೇ ಹಿಂಗೆ ನೋಡ್ಕೊಳ್ಳಿ, ಯಾಕಂದ್ರೆ ನನಗೂ ನೆಟ್ಟಿಗೆ ಗೊತ್ತಿಲ್ಲ. ನಾನು ಏನು ಕಮೆಂಟ್ರಿ ಕೊಡಕ್ಕೆ ಹೋಗಲ್ಲ. ನನಗೆ ಗೊತ್ತಿದೆ ತಾನೇ ಕಮೆಂಟ್ರಿ ಕೊಡೋಕ್ಕೆ. ಇನ್ನು ನನಗೆ ಗೊತ್ತಿಲ್ಲ, ಸುಮ್ಮನೆ ಮೂವ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸದ್ಯಪ್ಪ ಎಲೆಕ್ಟ್ರಿಕ್ ಗಾಡಿಯವ್ರನ್ನ ಇಲ್ಲ ಬಿಟ್ಟಿಲ್ಲ. 24 hour ಅಂದಿದ್ದಕ್ಕೆ ಬಂದಿದ್ದು. ಇಲ್ಲ ಅಂತಂದರೆ ಇದು ಮಿಸ್ ಆಗಿರೋದು. ಮಿಸ್ ಮಾಡೋದು ಬೇಡ, ನೋಡ್ಕೊಂಡು ಹೋಗೋಣ. ಇಷ್ಟು ದೂರ ಬಂದಮೇಲೆ ಅಲ್ಲೇ ಊಟ ಒಳಗೇನೆ ಕೊಡ್ತಾರಲ್ಲ ಲಂಗರ್ 24 ಅದು ಕೂಡ 24 hour ಇರುತ್ತೆ ಬ್ರೋ. ಅಲ್ಲಿ ಕುತ್ಕೊಂಡು ನೆಲದ ಮೇಲೆ ಊಟ ಮಾಡ್ತಾರೆ. ಬೇರೆ ಅದನ್ನು ಅನುಭವ ಮಾಡ್ಬಿಡೋಣ. ಇಷ್ಟು ದೂರ ಬಂದಿದ್ದೀವಿ ಎನಿವೆ, ಅದು ಆಟೋದಲ್ಲಿ. ಯಾಹೂ ಇಲ್ಲಿ ಇವ್ರು ಸ್ಕೆಚ್ ಬಿಡಿಸ್ತಾರೆ. ಇಲ್ಲೊಂಥರ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಅಂತ ಅಂದರೆ ನಾವು ಕಂಪೇರ್ ಟು ನಮ್ಮ ಬೆಂಗಳೂರಿಗೆ ಮಾಡಿದ್ರೆ ಕಂಪೇರ್ ಟು ನಮ್ಮ ಬೆಂಗಳೂರಿಗೆ ನೋಡಿದ್ರೆ ಅದೇ ಅವ್ರು ಹೇಳ್ತಾ ಇದ್ದಾರೆ ಶೂಟ್ ಮಾಡ್ತೀವಿ, ವಿಡಿಯೋನ ಶೂಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕಳ್ರೇನಿಲ್ಲ ತಾನೇ ದೇವಸ್ಥಾನ ಹತ್ರ. ಆಮೇಲೆ ಮೊಬೈಲ್ನ ಕಿತ್ಕೊಂಡು ನೋಡೋಗ್ಬಿಟ್ರೆ ಇಲ್ಲಿ ಎಲ್ಲರೂ ಒಂದೇ ಥರನೇ ಅವ್ರೆ. ಅಲ್ಲಿ ಆಲ್ರೆಡಿ ನಾವು ಹೋಗಿ ಬೇರೆಯವ್ರಿಗೆ ಆಟೋ ಪಾರ್ಕಿಂಗ್ ಎಲ್ಲಿ ಅಂತ ಕೇಳಿದ್ವಿ. ಅವ್ನು ಮೇರೆ ಕ್ಯಾ ಪೂಸ್ತಾ ಅಂತಾನೆ. ಅಯ್ಯೋ ಥರ ಇದೆ. ಒಳ್ಳೆ ಡಿಸೈನಲ್ಲಿ ಮಾಡಿದ್ದಾರೆ. ಎಷ್ಟು ಜನ ಇದ್ದಾರೆ ಅಂತಂದರೆ ಮೋಸ್ಟ್ಲಿ ಇದಕ್ಕೇನೆ ಇಲ್ಲಿ
ಫೇಮಸ್ಸು. ಟೈಮ್ ತೋರಿಸ್ತೀನಿ ಎಷ್ಟು ಗಂಟೆ ಆಗಿದೆ ಅಂತ ಅಂದ್ಬಿಟ್ಟು. ಡೈಲಿ ಇಷ್ಟೇ ಜನ ಇರ್ತಾರ ಅಂತ ಇಲ್ಲಿ. 10:30. ಒಂಥರ ಖುಷಿ ಆಗೋಯ್ತು ಮನಸ್ಸು. ಯಾಕೆ ಅಂತಂದರೆ 492 ಕಿಲೋಮೀಟ್ರ್ ಆಟೋನ ಡೆಲ್ಲಿಯಿಂದ ಇಲ್ಲಿವರೆಗೂ ಓಡಿಸ್ಕೊಂಬಂದಿದ್ದೀನಿ. ಫುಲ್ಲು ಟಯರ್ಡ್ ಅನ್ಸೋದು. ಇಲ್ಲಿ ಬಂದು ಇವಾಗ ಒಂದು ವಾಕಿಂಗ್ ಹೊಡೆದಿದ್ದ ತಕ್ಷಣ ಎಲ್ಲ ಫ್ರೆಶ್ ಆಫ್ ಆಗೋಯ್ತು. ಬಟ್ ಏನಂತಂದರೆ ಸೂಪರ್ ಆಗಿದೆ. ಎಲ್ಲಿ ನೋಡಿದ್ರು ಜನ ಸಾಗರ. ಅದ್ರ ಜೊತೆಗೆ ಬಿಲ್ಡಿಂಗ್ ಡಿಸೈನ್ಗಳು ನೋಡ್ಬೋದು. ಎಲ್ಲ ಅಲ್ಲೇ ಮನೆ ಇರ್ತವೆ, ಅಂಗಡಿ ಇರ್ತವೆ. ಹೊರಗಡೆ ಏನೇನೋ ಮಾಡಿದ್ದಾರೆ, ಎಲ್ಲ ಹೊಸತನ ಆಗಿದೆ. ಎಲ್ಲೋ ಒಂದು ಕಡೆ ಬಂದ್ಬಿಟ್ಟಿದ್ದೀನಿ ಅನಿಸ್ತಾ ಇದೆ. ಆದ್ರೂ ಎಲ್ಲೋ ಒಂದು ಕಡೆ ಬಂದಿದ್ದೀನಿ. ಸ್ಟ್ಯಾಚ್ಯೂ, ತಲೆ ಇರುವಂಥ ಸ್ಟ್ಯಾಚ್ಯೂಗಳು ಯಾರ ತಲೆ ಅಂತ ಗೊತ್ತಿಲ್ಲ. ಎಲ್ಲಿದೆ ಗೋಲ್ಡನ್ ಟೆಂಪಲ್? ಒಳಗಡೆ ಫುಲ್ ಕಾಂಪೌಂಡ್ ಒಳಗಿದೆ. ಗೋಲ್ಡನ್ ಟೆಂಪಲ್ ಮುಂದೆ ಅಂತೆ. ನಾನು ನೋಡ್ತಾ ಇದ್ದೀನಿ, ನೀವು ನೋಡ್ರಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಒಂದ್ಸತಿ ನೀವು ಕೂಡ ಬರ್ರಿ ದರ್ಶನ ಮಾಡೋಕ್ಕೆ. ಇವಾಗ ಸದ್ಯಕ್ಕೆ ಕಮೆಂಟ್ರಿ ಅಂತ ಕೊಡಕ್ಕೆ ಬರಲ್ಲ ನನಗೀಗ. ಸದ್ಯಕ್ಕೆ ಏನಂತ ಕೊಡ್ಲಿ? ಅಲ್ಲಿ ನೋಡಿ ಫ್ರೆಂಡ್ಸ್ ಜನ, ಇಲ್ಲಿ ನೋಡಿ ಫ್ರೆಂಡ್ಸ್ ಪೇಟ ಹಾಕ್ಕೊಂಡವ್ರೆ, ಇಲ್ಲಿ ನೋಡಿ ಫ್ರೆಂಡ್ಸ್ ಪಗಡಿ ಹಾಕ್ಕೊಂಡಿರೋ ಅಂತ ಹೇಳಿದ್ರೆ ಏನಮ್ಮರೇ ಹಿಂಗೆ ಮಾತಾಡ್ತೀಯ ಅಂದ್ಬಿಡ್ತೀರಾ. ಅದಕ್ಕೋಸ್ಕರ ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟೊತ್ತಾಗುತ್ತೆ ಆಗಲಿ, ಬ್ಲಾಗ್ ನೋಡೋಣ. ಟೆಂಪಲ್ ಒಳಗಡೆ ರೆಕಾರ್ಡಿಂಗ್ ಮಾಡೋಕ್ಕೆ ಬಿಡ್ತಾರೋ ಗೊತ್ತಿಲ್ಲ. ಬಟ್ ನಾನಂತೂ ಹಿಂಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಕಡೆ. ಇಲ್ಲಿ ಹೋಯ್ತಾ ಜನ ಜಾಸ್ತಿ ಆಯ್ತಾರ. ಸರಿ, ಇವಾಗ ಆಫ್ ಮಾಡ್ತಾ ಇದ್ದೀವಿ. ಮುಂದೆ ತೋರಿಸ್ಕೊಡ್ತೀನಿ. ಇಲ್ಲ ಅಂತಂದ್ರೆ ನೀವು ಸ್ಕಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಆಲ್ಮೋಸ್ಟ್ ನೀವು ಇದನ್ನ ವಿಡಿಯೋ ನೋಡಿದ್ರೆ ಯಾವ ಥರ ಸ್ಟ್ರೀಟ್ ಇರುತ್ತೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ರಾ ಇರುತ್ತೆ. ಯಾವುದೇ ಥರ ನಾನು ಇದನ್ನು ಯೂಸ್ ಮಾಡಲ್ಲ. ಡಿ-ನಾಯ್ಸ್ ಆಗಲಿ ಏನೂ ಮಾಡೋದಿಲ್ಲ. ಹೀಗೆ ಇರುತ್ತೆ. ಏನು ಸೌಂಡ್ ಕೇಳಿಸ್ಕೊತಾ ಇದ್ದೀರಾ ನೀವು, ಅದೇ ಥರನೇ ಸೌಂಡು. ನೀವು ಇಲ್ಲಿ ಬಂದು ವಿಸಿಟ್ ಮಾಡಿದ್ರೂ ಸೇಮ್ ಸೌಂಡ್ ಇರುತ್ತೆ. ಮೋಸ್ಟ್ಲಿ ಅಲ್ಲೇ ಇರಬೇಕು ಟೆಂಪಲ್ಲು. ಅಲ್ಲಿ ಕಾಣ್ತಿದೆಯಲ್ಲ ಅದು. ಇದೊಂದು ದೊಡ್ಡ ಆರ್ಚ್ ಇದೆ. ಇಲ್ಲಿ 24 hour ಜನ ಓಡಾಡ್ತಾ ಇರ್ತಾರೆ. ನನಗೂ ಆಶ್ಚರ್ಯ ಆಗಿದೆ ಏನಂತಂದರೆ 24 ಅಂತ ಹೇಳಿದ್ದಕ್ಕೆ 24/7 ಮತ್ತು ಇಲ್ಲೇ ಫುಡ್ಡು ಕೂಡ ಸಿಗುತ್ತೆ. ಶೂ ಫ್ರೀಯಾಗಿ ಇಡ್ತಾರೆ. ಶೂ ಚಪ್ಪಲಿ ಫ್ರೀ. ಸ್ಟ್ಯಾಂಡು. ಓಕೆ. ಅದೇ ತಾನೇ ಟೆಂಪಲ್ಗೆ ದಾರಿ ಅದೇ ಇರಬೇಕಲ್ಲ ಟೆಂಪಲ್ಲು. ಓಕೆ. ಅಷ್ಟೇ ಅಲ್ಲ, ಇಲ್ಲಿ ಕೆಲವರೆಲ್ಲ ಇಲ್ಲೇ ಮನ್ಕೊಂಡಿದ್ದಾರೆ. ಫ್ಯಾಮಿಲಿನ ಕರ್ಕೊಂಬಂದು ಹೋಟ್ಲು ಮಾಡಿರಲ್ಲ ಅಂಥವ್ರು. ಟಿಕೆಟ್ ಅನ್ನು ತಗೋಬೇಕಾ? ಚಪ್ಪಲಿಗೆ ಸ್ಟ್ಯಾಂಡ್ ಇಲ್ಲಿ. ಸುಮಾರು ಇಲ್ಲಿ ಕೌಂಟ್ರ್ಗಳು ಚಪ್ಪಲಿಗೆ ಇಡಕ್ಕಂತಾನೆ ಕೌಂಟ್ರ್ ಮಾಡಿದ್ದಾರೆ. ಹೆಚ್ಚು ಎಲ್ಲೂ ಅಲ್ಲಿಲ್ಲ ಅಂತ ಇಡಂಗಿಲ್ಲ. ಮುಂದಿಲ್ಲ ಇಟ್ಬಿಟ್ಟು ಮುಂದಕ್ಕೆ ಹೋಗ್ಬೇಕಿರೋದು. ಅವರು ಡೈರೆಕ್ಟಾಗೇ ನಾವು ಎತ್ಕೊಟ್ರೆ ಕೌಂಟ್ರಲ್ಲಿ ಸಾಕು, ಅವರೇ ಎತ್ತಿಡೋದೆಲ್ಲ ಮಾಡ್ತಾರೆ. ಯಾವುದೇ ಬ್ಯಾಗ್ ಕೊಡೋದು ಆ ಥರ ಇಲ್ಲ. ಅವರೇ ಎತ್ತಿಟ್ಟು ಕೊಟ್ಟು ಟೋಕನ್ ಕೂಡ ಕೊಟ್ಟು ಕಳಿಸ್ತಾರೆ, ಫ್ರೀ ಆಫ್ ಕಾಸ್ಟ್. ಸಿಂಗ್ ಇದೆ ಕೂಡ ಇದೆ. ಸೊ ಈ ಥರ ಇದು ಎಷ್ಟು ವರ್ಷ ಹಳೆದ ಗೊತ್ತಿಲ್ಲ. ಅವ್ರಿಗೆ ಮಾತ್ರ ಅದು ಓದಕ್ಕಾಗಂತ. ಇದು ಭಾಷೆ ಇದು ಗೊತ್ತಿಲ್ಲ. ಆ ಥರ ಇದೆ. ಏನೋ ಬರ್ದಿದ್ದಾರೆ ಒಟ್ಟಾರೆ. ಅದು ನಂಬರ್ಸ ಏನು ಅಂತ ಗೊತ್ತಿಲ್ಲ. ರ್ಯಾಕ್ ನಂಬರ್. ನಮ್ಮ ಶೂ ರ್ಯಾಕ್ ನಂಬರ್. ಈಗ ನಾವು
ಎಂಟ್ರಿ ಆಗ್ತಾ ಇದ್ದೀವಿ ಟೆಂಪಲ್ ಕಡೆಗೆ. ಇದೇನೋ ಇದಾಕ್ಬಿಟ್ಟಿದ್ದಾರೆ ಮೋಸ್ಟ್ಲಿ ಬಿಸಿಲಿಗೆ ಅಂತ. ಬಟ್ ಏನಂತಂದರೆ ನಾವು ಆ ಕಡೆ ಹೋಗೋಣ, ರಾಜ ಮಾರ್ಗದೆಲ್ಲ ಹೋಗ್ಬಿಟ್ಟು ಸುಮಾರು ಜನ ಇಲ್ಲೇ ಟೆಂಟ್ ಹಾಕೊಂಡು ಇಲ್ಲೇ ಮನ್ಕೋತಾ ಇದ್ದಾರೆ. ಟೆಂಟ್ ಅಂತಂದರೆ ಮನ್ಕೋತಾ ಇದ್ದಾರೆ ಅಂತ ನಮ್ಮ ಇದರಲ್ಲಿ. ಸೆಂಟ್ರಲ್ ಸಿಕ್ಕಿ ಮ್ಯೂಸಿಯಂ. ಇದು ಎಂಟ್ರಿ. ಇಲ್ಲಿ ಕೈಕಾಲು ತೊಳ್ಕೊಂಡು ಮತ್ತೆ ಆ ಕಡೆ ಎಲ್ಲ ಎಂಟ್ರಿ ಇರುತ್ತೆ. ಅಲ್ಲಿ ಬರೆದಿದ್ದಾರೆ ವಾಶ್, ಹ್ಯಾಂಡ್ ವಾಶ್. ಟೆಂಪಲ್ಗೆ ನಾವು ಹಂಗೆ ಹೋಗೋ ಹಾಗಿಲ್ಲ, ತಲೆಗೆ ಬಟ್ಟೆ ಕಟ್ಕೊಂಡೇ ಹೋಗ್ಬೇಕಿರೋದು. ಅದಕ್ಕೋಸ್ಕರ ಹಾಕೋಣ ಯಾವುದೋ ಒಂದು. ಇದು ಫ್ರೀ ಆಫ್ ಕಾಸ್ಟು. ಅದು ಹೊರಗಡೆ ಆದರೆ ಅಮೌಂಟ್ ಕೊಡಬೇಕು ಇದಕ್ಕೆ. ಇದೇನೇ ಇಲ್ಲಿಂದನೇ ಎಂಟ್ರಿ ಆಗಬೇಕಿರೋದು. ಇದು ದೇವಸ್ಥಾನ ಇದೆ ಇಲ್ಲಿಂದ. ಹೋಗೋಣ ಬೈ. ಇಲ್ಲಿಂದ ಎಂಟ್ರಿ ಹಾಕ್ಕೊಂಡು ಹೋಗ್ಬೇಕಿರೋದು. ಮತ್ತು ಇಲ್ಲಿ ಫುಟ್ ವಾಶ್ ಇದೇ ಥರನೇ. ಇಲ್ಲಿಂದ ಕಾಲು ತೊಳ್ಕೊಂಡು ಒಳಗಡೆ ಎಂಟ್ರಿ ಆಗೋದು. ಒಳ್ಳೆ ಐಡಿಯಾ ಮಾಡಿದ್ದಾರೆ ಮಾತ್ರ. ಸೊ ಇಲ್ಲಿ ನಾನು ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿಗೆ. ಒಳಗಡೆ ಕ್ಯಾಮ್ರಾ ಎಂಟ್ರಿ ಇಲ್ಲ. ಬಂದು ಕರೆದೆ ಬಂದು. ಅದು ಏನು ಮುಂದೆ ಕಾಣ್ತಿದೆ ಅದು ರಿಯಲ್ ಚಿನ್ನ ಅಂತ, ಚಿನ್ನದಲ್ಲಿ ಮಾಡಿರೋದು ಅದು. ಯಪ್ಪ ಸೂಪರ್ ಆಗಿದೆ, ಕ್ರೇಜಿ ಆಯ್ತಾ, ಸೂಪರ್. ಮೆಟ್ಲನ್ನ ನೋಡ್ಕೊಂಡು ಇಳಿಯೋಣ. ಇಲ್ಲೇ ಎಷ್ಟು ಜನ ಮನಿಕೊಂಡಿದ್ದಾರೆ. ಏನು ನೋಡ್ತಾ ಇದ್ದೀರಾ, ಇದೇನೆ ಗೋಲ್ಡನ್ ಟೆಂಪಲ್, ಚಿನ್ನದಲ್ಲಿ ಮಾಡಿರೋದು ಅಂತ ಇದು. ಸೊ ಹಿಂದೆ ಕಾಣ್ತಿರೋದೇ ಗೋಲ್ಡನ್ ಟೆಂಪಲು. ಸೊ ಫೈನಲಿ ನಾನು ಕೂಡ ಇಲ್ಲಿ ಬಂದಿದ್ದೀನಿ. ಏನು ಬ್ರೋ ಕ್ರೇಜಿ ಬ್ರೋ? ಸೆಕೆಂಡ್ ಟೈಮ್ ನಂದು, ಅದಕ್ಕೆ ಫ್ರೀಯಾಗಿ ತಿರ್ಗಾಡ್ತೀನಿ. ಫುಲ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಆಲ್ರೆಡಿ. ಲಾಸ್ಟ್ ಟೈಮ್ ನಂಗೆ ಭಯಂಕರ ಮಳೆ ಇತ್ತು. ಈ ಸಲ ಸ್ವಲ್ಪ ಪೀಸ್ ಆಗಿದೆ. ಲಂಗರ್ಗೆ ಹೋಗೋಣ, ಇಲ್ಲಿನ ಸ್ಪೆಷಲ್ ಊಟ ಮಾಡೋಣ, ಒಳ್ಳೆ ಮಜವಾಗಿರುತ್ತೆ. ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ. 492 ಕಿಲೋಮೀಟ್ರು ಬಂದಿದ್ದಕ್ಕೂ ಏನು ಮೋಸ ಆಗಿಲ್ಲ ಅನಿಸುತ್ತೆ. ಮೇನ್ ಪಾಯಿಂಟ್ ಹೇಳಿದ್ರ, ಕಂಪ್ಲೀಟ್ಲಿ ಗೋಲ್ಡ್, ಅದು ಆರ್ಟಿಫಿಷಿಯಲ್ ಅಂತಲ್ಲ, ಪ್ಯೂರ್ ಗೋಲ್ಡ್ ಅಲ್ಲಿ ಇರೋದಂತ ಪೂರ್ತಿ. ಆ್ಯಕ್ಚುಲಿ ಇದು ಎಂಟ್ರಿ ಹೊರಗಡೆಯಿಂದ ಒಳಗೆ ಬರೋಕ್ಕೆ. ಅದಾದ್ಮೇಲೆ ಇಲ್ಲಿಂದ ಕಣ್ಣು ಮುಂದೆನೇ ಕಾಣಿಸುತ್ತೆ. ಇಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಕೂಡ ಅಲ್ಲೇ ಮಾಡಿದ್ದಾರೆ. ಆರಾಮಾಗಿ ಇಲ್ಲಿ ಕುಡ್ಕೊಂಡು ಹಂಗೆ ಹೋಗ್ಬೋದು. ಕುಡಿಯೋ ನೀರು ವ್ಯವಸ್ಥೆ, ಫುಲ್ ನೀರೆಲ್ಲ ಕುಡ್ಕೋಬೇಕು. ಕುಡಿಬೈ ಫುಲ್ ಕುಡಿಬೇಕು, ಚಲಂಗಿಲ್ಲ. ಚಿಲ್ಡ್ ವಾಟರ್. ಇನ್ನೊಂದು ವಿಷಯ, ನಾವು ಇಲ್ಲಿ ದೇವಸ್ಥಾನನ ನೋಡಿಕೊಂಡು ಅದನ್ನು ವಿಡಿಯೋ ಮಾಡೋ ಹಾಗಿಲ್ಲ, ಬ್ಲಾಗಿಂಗ್ ಮಾಡೋ ಹಾಗಿಲ್ಲ. ಸೊ ನಾವು ಬೇಕಾದರೆ ಸುಮ್ಮನೆ ವಿಡಿಯೋನ ಈ ಥರ ತೋರಿಸ್ಕೋಬೋದು ನಿಮಗೆ. ನೋಡಿ, ಇದು ಕೂಡ ವ್ಯೂಸ್ ಸಕ್ಕತ್ತಾಗಿದೆ. ಈಗ ನಾವು ಹೊರಟಿರೋದು ಭೋಜನಾಲಯ ಕಡೆಗೆ. ಇಲ್ಲಿ ಎಲ್ಲೆಲ್ಲಿಂದ ನುಕ್ಕೊಂಬರ್ತಾರೆ ಅಂತ ಗೊತ್ತಾಗಲ್ಲ. ಒಟ್ಟಾರೆ ಈ ಥರ ಇದೆ. ಇದು ಭೋಜನಾಲಯ ದಾರಿ ಹೋಗ್ತಾ ಇದ್ದೀವಿ. ತಟ್ಟೆ ಎತ್ಕೊಂಡಿದ್ದೀವಿ, ತಟ್ಟೆ ಕೊಟ್ಟಿದ್ದಾರೆ ಅವರೇನೆ. ಇಲ್ಲಿ ಲೈನ್ಗೆ ಅಂತ ನಿಂತಿದ್ದೀವಿ. ಈಗ ಮೊದಲನೇದಾಗಿ ಚಪಾತಿನ ಕೊಟ್ಟಿದ್ದಾರೆ. ಇನ್ನು ಪಲ್ಯ, ಸಾಂಬಾರು ಗಿಂಬಾರೆಲ್ಲ ಬರ್ಬೋದು. ಮೊದಲನೇದಾಗಿ ಚಪಾತಿ ಹಾಕ್ತಾರೆ. ಆಮೇಲೆ ಇದೊಂದು ಬೇಳೆ ಸಾರು ಅಂದ್ಕೊಂಡಿದ್ದೀನಿ, ಸ್ಮ್ಯಾಶ್ ಮಾಡಿರೋದು, ಅದನ್ನು ಹಾಕಿರೋದು.
ನೆಕ್ಸ್ಟ್ ಲೆವೆಲ್ ಮಾತ್ರ ಊಟ. ಒಳ್ಳೆ ಸಿಸ್ಟಮ್ ಇದೆ. 11:23 ಆಗಿದೆ. ಈಗ ದೇವಸ್ಥಾನದೆಲ್ಲ ಊಟ ಮಾಡಿ ಅಲ್ಲಿ ದೇವ್ರನ್ನ ದರ್ಶನ ಮಾಡಿ, ದೂರದಿಂದನೇ ದರ್ಶನ ಮಾಡಿಬಿಡ್ವಿ. ಯಾಕಂದರೆ ತುಂಬ ರಶ್ ಇತ್ತು, ಅದಕ್ಕೋಸ್ಕರ. ಮತ್ತೆ ನಾಳೆ ಟ್ರಾವೆಲ್ ಮಾಡಬೇಕು. ಈಗಿತ್ತು ಓವರಲ್ ಆಗಿ. ಕಾಸು ಕೊಡ್ಬೇಕಾ? ತಗೊಳ ಹುಡುಗ, ಕಡ್ಗ ತಗೊಬಂದು. ಪರವಾಗಿಲ್ಲ, ಎತ್ತುತ್ತಾನೆ ವೇಟು.